ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಏನು ಅಂದರೆ, ಗಂಡ ಹೆಂಡತಿ ಈ ಮ್ಯಾರೇಜ್ ಲೈಫ್ನಲ್ಲಿ ಸಂಬಂಧ ಏನು, ಯಾಕೆ ಜಗಳಗಳು ಬರ್ತವೆ ಅಂತ ಮಾತಾಡೋಣ ಈ ಸ್ಟೋರಿ. ಸೊ ಇಬ್ಬರ ಗಂಡ ಹೆಂಡತಿ, ಹಸ್ಬೆಂಡ್ ಆ್ಯಂಡ್ ವೈಫ್ನಲ್ಲಿ ಈ ಸಂಬಂಧವನ್ನು ಬಹಳ ಬಹಳ ತುಂಬ ಒಳ್ಳೆಯದಾಗಿರುತ್ತೆ. ಫಸ್ಟ್ ಆಫ್ ಆಲ್ ಇದು ತುಂಬ ಒಳ್ಳೆಯದು. ಈ ಬಂಧ ಹೇಗಿರುತ್ತೆ ಅಂತಂದರೆ, ತುಂಬ ಒಂದು ಒಳ್ಳೆಯ ರೀತಿಯಲ್ಲೇ ಇರುತ್ತೆ. ಸೊ ಕೆಲವರು ಹೇಳ್ತಾ ಇರ್ತಾರೆ, ಮದುವೆನೇ ಮಾಡ್ಕೋಬಾರದು, ಮದುವೆನಲ್ಲಿ ಏನೂ ಇಲ್ಲ ಅಂತ. ಸೊ ಯಾವುದೇ ಒಂದು ವಿಷಯ ನೋಡಿ, ಸ್ಟಾರ್ಟಿಂಗ್‌ನಲ್ಲಿ ತುಂಬ ಚೆನ್ನಾಗಿರುತ್ತೆ. ಮದುವೆ ಮಾಡ್ಕೊಂಡಿದ ಮೇಲೆ ಆ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಒಂದು 6 ತಿಂಗಳು, ಇಲ್ಲ 1 ವರ್ಷ, ಸೊ ಒಂದು 2 ವರ್ಷ ಅದು ನಿಮ್ಗೆ ಬಿಟ್ಟಿದ್ದು. ಸೊ ಸ್ವಲ್ಪ ದಿನ ಮಾತ್ರ ಚೆನ್ನಾಗಿರುತ್ತೆ. ಆಮೇಲೆ ಪ್ರೀತಿ ಅನ್ನೋದು ಕಡಿಮೆ ಆಗ್ತಾ ಆಗ್ತಾ ಬರುತ್ತದೆ. ಕಡಿಮೆ ಆಗ್ತಾ ಬರುತ್ತದೆ ಅಂತ ನೀವು ಅದನ್ನು ಕೇರ್ ಮಾಡಲ್ದಂಗೆನೆ ಬಿಡ್ತೀರ. ಸೊ ಆ ಪ್ರೀತಿ ಸ್ಟಾರ್ಟಿಂಗ್‌ನಲ್ಲಿ ಏನಾದರೂ ನೀವು ತೋರಿಸ್ತೀರಲ್ಲ, ನಿಮ್ಮ ಹಸ್ಬೆಂಡೇ ಆಗಲಿ, ವೈಫ್‌ನೇ ಆಗಲಿ, ಇಬ್ಬರ ಮಧ್ಯದಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಈ ರಿಲೇಷನ್ ಅನ್ನೋದು ಮ್ಯಾರೇಜ್ ಆಗಿದ ಮೇಲೆ ತುಂಬ ಪ್ರೀತಿ ಇರುತ್ತೆ. ಸ್ಟಾರ್ಟಿಂಗ್ ಇರುತ್ತೆ ಅಲ್ವಾ? ಆವಾಗ ಸ್ವಲ್ಪ ದಿನ ಚೆನ್ನಾಗಿರುತ್ತೆ. ಆಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಆ ಕಡಿಮೆ ಆಗ್ತಾ ಬರುತ್ತೆ ಅಂತ ತಾನಾಗಿ ತಾನು ಬರೋದಿಲ್ಲ. ನೀವು ಅದನ್ನು ಕೇರ್ ಮಾಡೋದನ್ನ ಬಿಡ್ತೀರ. ಒಂದು ಟೈಮಿನಲ್ಲಿ ನೀವು ಅದನ್ನ ಎಷ್ಟು ಕೇರ್ ಮಾಡ್ತೀರಾ, ನಿಮ್ಮ ಹೊಸದಾಗಿ ನೀವು ಲವರೇ ಆಗಲಿ, ಹಸ್ಬೆಂಡೇ ಆಗಲಿ, ವೈಫೇ ಆಗಲಿ, ಸ್ಟಾರ್ಟಿಂಗ್‌ನಲ್ಲಿ ಒಂದು ಸಂಬಂಧ ಬೆಳೆಸ್ಕೋತೀರಾ ನೋಡಿ, ಅವಾಗ ತುಂಬಾ ಕೇರ್ ಮಾಡ್ತೀರಾ ನಿಮ್ಮ ವೈಫಿಗೆ. ಊಟ ಮಾಡಿದ್ದೀರಾ? ಇಲ್ಲ? ಏನ್ ಬೇಕಾದ್ರೂ ಅವ್ರು ಕೊಡೋಕೆ ಸ್ಥಿತಿಲೇ ಇರ್ತೀರಾ ನೀವು. ಅವ್ರು ಕೇಳಿದ್ದನ್ನ ಕೊಡೋಕೆ ನೀವು ಆ ಸ್ಪಾಟ್‌ನಾಗ ನೀವು ಕೊಡ್ತೀರಾ. ಏಕೆಂದರೆ ಯಾವುದೋ ಒಂದು ರೀತಿಯಲ್ಲಿ ಅವ್ರನ್ನ ಇಂಪ್ರೆಸ್ ಮಾಡಿಬಿಡ್ಬೇಕು. ಅವ್ರಿಗೆ ನನ್ನ ಪ್ರೀತಿಯನ್ನು ತೋರಿಸ್ಬಿಡ್ಬೇಕು. ಆ ಥರ ಒಂದು ಲೆವೆಲ್‌ಗೆ ಬೀಳುತ್ತದೆ ಸ್ಟಾರ್ಟಿಂಗ್‌ನಲ್ಲಿ. ಬಟ್ 1 ವರ್ಷ ಇಲ್ಲ 6 ತಿಂಗಳಾಗಿದ್ಮೇಲೆ ಎಲ್ಲ ಮ್ಯಾರೇಜ್ ಆಗಿದ್ಮೇಲೆ ಅವಾಗ ಪ್ರೀತಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತದೆ. ಯಾಕೆ ಆಗುತ್ತಾ ಬರುತ್ತೆ ಅಂತ ಅಂದರೆ, ಅದನ್ನ ನೀವು ಕೇರ್ ಮಾಡದೆ ಬಿಡ್ತೀರಾ. ಏಕೆಂದರೆ ಅದು ನಿಮಗೆ ಸಿಕ್ಕಿದ ಮೇಲೆ ಅದನ್ನ ಕೇರ್ ಮಾಡದೆ ಬಿಡ್ತೀರಾ. ಅದನ್ನ ನೀವು ಅಸಲು ಕೇರೇ ತಗೊಂಬೋದಿಲ್ಲ. ಸೊ ಸ್ಟಾರ್ಟಿಂಗ್‌ನಲ್ಲಿ ನೀವು ಏನಾದರೂ ನಿಮ್ಮ ಹಸ್ಬೆಂಡ್‌ಗೆಲ್ಲ ವೈಫಿಗೆ ನೀವು ಯಾವ ಥರ ಪ್ರೀತಿ ಮಾಡಿದ್ದೀರಿ ಅಲ್ವಾ? ಯಾವ ಥರ ನೀವು ಕೇರ್ ಮಾಡಿದ್ದೀರಿ ಅಲ್ವಾ? ಅದು ನೀವು ಏನಾದರೂ ಅನುಭವ ತಗೊಂಡಿಲ್ಲ ನೋಡಿ, ಆ ಎಂಜಾಯ್‌ಮೆಂಟ್ ಆಗಿದ ಮೇಲೆ ಮತ್ತೆ ನೀವು ಅದೇ ಥರ ನೀವು ರಿಪ್ಲೈ ಮಾಡ್ತಿಲ್ಲ. ಅದೇ ಥರ ನೀವು ಪ್ರೀತಿ ಕೊಡ್ತಿಲ್ಲ. ಆ ಪ್ರೀತಿ ಕೊಡದೇ ನೀವು ಮರ್ತು ಹೋಗಿದ್ದೀರಿಯಾ? ಅದನ್ನು ನೀವು ಕೇರ್ ಮಾಡ್ತಾ ಇಲ್ಲ. ನಾನು ಆ ಥರ ಪ್ರೀತಿ ಮಾಡಿದ್ದೇನೆ. ನಾನು ಡೈಲಿ ಅದೇ ಥರ ಮಾಡಿದ್ರೆ, ಸೊ ಯಾಕೆ ಪ್ರೀತಿ ಕಡಿಮೆ ಆಗುತ್ತೆ? ಪ್ರೀತಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ಒಂದು ವೇಳೆ ಕಡಿಮೆ ಆಗಿದ್ದಾರೆ ಅಂದ್ರೆ, ಅದು ನಿಮ್ಮ ತಪ್ಪಿರುತ್ತೆ. ಬಟ್ ಪ್ರೀತಿ ತಪ್ಪಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ತುಂಬಾ ಡೇಸ್ ಆಗಿದ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಬರುತ್ತೆ ಅಂತಾರಲ್ಲ, ಭಾರ್ಯ ಭರ್ತದಲ್ಲಿ ಸಾರಿ, ಹಸ್ಬೆಂಡ್ ಆ್ಯಂಡ್ ವೈಫ್‌ನಲ್ಲಿ ಪ್ರೀತಿ ಕಡಿಮೆ ಆಗುತ್ತೆ ಅಂತಾರಲ್ಲ, ಕಡಿಮೆ ಆಗುತ್ತೆ ಅಂದ್ರೆ ನಿನ್ನ ಹತ್ರನೇ ಇರುತ್ತೆ. ಕಡಿಮೆ ಆದರೂ ಕೂಡ ನೀವು ಅದನ್ನ ಕೇರ್ ಮಾಡ್ತಾ ಇಲ್ಲ. ಡೈಲಿ ಒಂದು ಸಾರಿ ಆದರೂ ನೀವು ಪ್ರೀತಿಯಿಂದ ಮಾತಾಡಿದಿರಾ? ನಿಮ್ಮ ಗಂಡ ಇಲ್ಲ ನಿಮ್ಮ ವೈಫಿಗೆ? ಇವರಿಬ್ಬರ ಮಧ್ಯದಲ್ಲಿ ತುಂಬಾ ಸಂಬಂಧ ಚೆನ್ನಾಗಿರುತ್ತೆ. ಅದು 100% ಗೊತ್ತು. ಆದರೂ ಕೂಡ ಇವರು ಕೆಲವೊಂದು ಘಟನೆಗಳಿಂದ, ಕೆಲವೊಂದು ಸಮಸ್ಯೆಗಳಿಂದ ಬೈಕೋತಾರೆ, ಜಗಳ ಆಡ್ಕೋತಾರೆ. ಒಂದು ನೆಗೆಟಿವಿಟಿ ಇಶ್ಯೂ ಬರುತ್ತೆ. ಆ ಇಶ್ಯೂ ಬರೋದ ಕಾರಣ ಏನು ಅಂದ್ರೆ, ಗಂಡ ಹೇಳಿದ ಮಾತು ಹೆಂಡತಿ ಕೇಳ್ತಾ ಇಲ್ಲ. ಹೆಂಡತಿ ಹೇಳಿದ ಮಾತು ಗಂಡ ಕೇಳ್ತಾ ಇಲ್ಲ. ಆ ಸ್ಟಾರ್ಟಿಂಗ್‌ನಲ್ಲಿ ನೀ ಕೇಳು ಬಿಡು. ಆದ್ರೆ ಒಂದು ರುಚಿ ಇತ್ತು. ಒಂದು ಸಂಬಂಧ ಸ್ಟಾರ್ಟಿಂಗ್‌ನಲ್ಲಿ ನೀ ಕೇಳು ಬಿಡು, ನೀವ್ ಎದುರು ಮಾತಾಡು, ಮಾತಾಡ್ಲದು, ಬೈಕು ಏನಾದ್ರು ಮಾಡು. ಬಟ್ ಆ ಟೈಮಲ್ಲಿ ಬಿಡೋದಾಗ ಇರೋದಿಲ್ಲ. ಅವ್ರಿಗೆ ಬಿಡಬೇಕು ಅಂತ ಮನಸ್ಸು ಯಾವತ್ತೂ ಕೂಡ ಬಂದಿಲ್ಲ. ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಯಾವತ್ತೂ ಕೂಡ ನಂಗೆ ಅನಿಸಿಲ್ಲ. ಯಾವಾಗ ಹಳಿದು ಆಗ್ತಾ ಬರುತ್ತೆ ನೋಡಿ, ಆವಾಗ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ರೆಸ್ಪೆಕ್ಟ್ ಇಲ್ಲ ಅಂತ ಒಂದೊಂದು ಭಾವನೆಗಳನ್ನು ಬರುತ್ತವೆ. ಇಲ್ಲ? ಗಂಡ ಹೆಂಡತಿ ಮಧ್ಯದಲ್ಲಿ ಅರ್ಥ ಮಾಡ್ಕೊಂಬೋದು ತುಂಬಾ ಒಳ್ಳೇದು. ಒಳ್ಳೆ ಮನಸ್ಸಿರಬೇಕು. ಒಂದು ಟೈಮಿನಲ್ಲಿ ನಿಮ್ಮ ಗಂಡ ಹೆಂಡತಿಯಲ್ಲಿ ನೀವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮ್ ಎಂಗೇಜ್‌ಮೆಂಟ್ ಆಗಿದ್ಮೇಲೆ ಇಲ್ಲ ಹೊಸದಾಗಿ ಮ್ಯಾರೇಜ್ ಆಗಿದ ಮೇಲೆ, ಗಂಡ ಯಾವುದೇ ಮಾತಿಗೆ ಕೂಡ ಹೆಂಡತಿ ರೆಸ್ಪಾನ್ಸ್ ಮಾಡಲ್ಲ. ಸ್ವಲ್ಪ ಹಿಂದ್ಗಡೆ ಮಾತಾಡ್ತಾರೆ. ಅವಾಗ ಚೆನ್ನಾಗಿತ್ತು ರಿಲೇಷನ್ಸ್, ಅವ್ರ ಮೇಲೆ ಪ್ರೀತಿ ಇತ್ತು. ಅವಾಗ ನಿನಗೇನು ಅನ್ಸಿಲ್ಲ. ಏಕೆಂದ್ರೆ ಅವಾಗ ಹೊಸದಾಗಿ ಪ್ರೀತಿ ಇತ್ತಲ್ವಾ? ಸೊ ಅವ್ರು ಏನಂದ್ರು ಕೂಡ ನಿನಗೆ ತಗೊಂಡಿದೀಯ. ಬಟ್ ಮದುವೆ ಆಗಿದ ಮೇಲೆ 1 ವರ್ಷ, 2 ವರ್ಷ ಆಗಿದ ಮೇಲೆ, ಎಲ್ಲ ಅನುಭವಿಸಿದ ಮೇಲೆ, ನಿನ್ನ ರುಚಿಯೆಲ್ಲ ಹೋಗಿದ ಮೇಲೆ, ಅವಾಗ ನಿನಗೆ ಮಾತಿಗೆ ಬೆಲೆ ಕೊಡಬೇಕು ಅಂತ ಅನಿಸ್ತಾ ಇದೆ. ನೀನು ರಿಟರ್ನ್ ಮಾತಾಡಿದ್ರೆ ನಿನಗೆ ಕೋಪ ಬರ್ತಾ ಇದೆ. ಈ ಕೋಪ ಅವಾಗ ಮೊದಗಡೆ ಬಂದಿಲ್ಲ. ಇವಾಗ ಬರ್ತಾ ಇದೆ. ಏಕೆಂದರೆ ಹೇಗೆ ಬರ್ತಾ ಇದೆ ಅಂದ್ರೆ, ನಿನಗೆ ಅವಾಗ ಆ ಥರ ಇಂಟ್ರೆಸ್ಟ್ ಇತ್ತು ಅವ್ರ ಮೇಲೆ. ಬಟ್ ಇವಾಗ ನನಗೆ ರೆಸ್ಪೆಕ್ಟ್ ಬೇಕು ಅಂತ ಹೇಳ್ತಾ ಇದ್ದೀಯ. ಒಂದು ಟೈಮ್‌ನಲ್ಲಿ ಎಲ್ಲಾನು ಬಿಟ್ಟುಕೊಟ್ಟು ಅವ್ರ ಹತ್ರ ಇರುತ್ತೆ. ಬಟ್ ಎಲ್ಲ ಮುಗಿದಿದ ಮೇಲೆ ನಿನಗೊಂದು ಅವಾಗ ಓನಾಗಿ ಒಂದು ಹೊಸದಾಗಿ ಒಂದು ಆಲೋಚನೆ ಬರುತ್ತಾ ಇತ್ತು. ಇವ್ರು ನನಗೆ ಭಯ ಪಡಬೇಕು, ನನ್ನ ಹೆಂಡತಿ ನನ್ನ ಮಾತು ಕೇಳಬೇಕು, ನನ್ನ ಗಂಡ ನನ್ನ ಮಾತೇ ಕೇಳಬೇಕು ಅಂತ. ಈ ನಿನ್ನ ಮಾತು ನಾ ಕೇಳಬೇಕು, ನನ್ನ ಮಾತು ನೀ ಕೇಳಬೇಕು ಅಂದಾಗಲೇ ಈ ಸಮಸ್ಯೆಗಳು ಬಂದ್ಬಿಡುತ್ತೆ. ಕೆಲವೊಂದು ಸಾರಿ ಕೇಳಕ್ ಬಿ ಆಗೋದಿಲ್ಲ. ಸೊ, ಈ ಸಂಬಂಧದಲ್ಲಿ ಹೇಳ್ಬೇಕಾಗಿದ್ರೆ ಗಂಡ ಹೆಂಡತಿ ಇಬ್ಬರ ಮಧ್ಯದಲ್ಲಿ ಕೆಲವೊಂದು ಸಾರಿ ಇವ್ರು ಹೆಂಡತಿ ಮಾತು ಕೇಳಿಲ್ಲ ಅಂದರೂ ಕೂಡ ಅದನ್ನ
ಅರ್ಥ ಮಾಡಿಕೊಂಡು ಇದ್ರೆ ಚೆನ್ನಾಗಿ ಕಾಣುತ್ತೆ. ಒಂದು ವೇಳೆ ಗಂಡ ಕೂಡ ಕೆಲವೊಂದು ಸಾರಿ ನಿನ್ನ ಮಾತುಗಳು ಕೇಳಿಲ್ಲ ಅಂದ್ರೂ ಕೂಡ ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ, ನನ್ನ ಮಾತು ನೀನು ಕೇಳಲೇಬೇಕು ಅಂದ್ರೆ ಆಗೋದಿಲ್ಲ. ನನ್ನ ಮಾತು ಕೇಳಲೇಬೇಕು, ನನಗೆ ರೆಸ್ಪೆಕ್ಟ್ ಕೊಡಲೇಬೇಕು ಅಂತಂದ್ರೆ ನಡೆಯೋದಿಲ್ಲ. ಕೆಲವೊಂದು ಸಾರಿ ಕೊಡಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವರಿಗೊಂದು ಮನಸ್ಸು ಇರುತ್ತೆ. ಎಲ್ಲ ಟೈಮ್‌ನಲ್ಲಿ, ಎಲ್ಲ ರೀತಿಯಲ್ಲಿ ಎಲ್ಲ ಒಂದೇ ಮನಸ್ಸು ಇರೋದಿಲ್ಲ. ಒಂದು ಟೈಮ್‌ನಲ್ಲಿ ತುಂಬಾ ಪ್ರೀತಿ ಮಾಡುತ್ತಾರೆ, ಒಂದು ಟೈಮ್‌ನಲ್ಲಿ ಪ್ರೀತಿ ಮಾಡೋದಿಲ್ಲ. ಸೊ, ಒಂದು ಟೈಮ್‌ನಲ್ಲಿ ತುಂಬಾ ರೆಸ್ಪೆಕ್ಟ್ ಕೊಡುತ್ತಾರೆ. ಸೊ, ನೀ ಹೇಳಿದ್ದನ್ನೆಲ್ಲ ಮಾಡುತ್ತಾರೆ, ಒಂದು ಟೈಮ್‌ನಲ್ಲಿ ಮಾಡೋದಿಲ್ಲ. ಸೊ, ಗಂಡ-ಹೆಂಡತಿ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಅದು ಅರ್ಥ ಮಾಡಿಕೊಂಡ್ರೆ. ಸೊ, ಯಾಕೆ ಜಗಳಗಳು ಬರುತ್ತವೆ ಅಂತಂದ್ರೆ, ನಿಮ್ಮ ಕೈಯಲ್ಲೇ ಇರುತ್ತೆ. ಪ್ರೀತಿ ಕಡಿಮೆ ಆಗ್ತಾ ಬರುತ್ತೆ ಅಂತಂದ್ರೆ, ನಿಮಗೆ ಹಸುವಾದಾಗ ನೀವು ಊಟ ಮಾಡದಂಗಿದ್ರೆ, ನಿಮ್ಗೆ ನೀವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮ್ಗೆ ಯಾರೋ ಒಬ್ಬ ವ್ಯಕ್ತಿ ನಿಮ್ಗೆ ಏನೋ ಒಂದು ಫಂಕ್ಷನ್ ಇಲ್ಲ ನಿಮ್ಗೆ ಇಷ್ಟವಾಗಿದ್ದ ಕೆಲಸನಲ್ಲಿ ಇದ್ದಾಗ, ನೀವು ಹಸುವಾದ್ರೂ ಕೂಡ ಅದನ್ನ ಕೇರ್ ಮಾಡಲ್ದಂಗೆ ನೀವು ಕೆಲಸ ಮಾಡ್ತಾ ಇರ್ತೀರ. ಅದನ್ನ ನೀವು ಹಸು ಆಗ್ತಾ ಇದೆ ಅಂತ ಕೇರೇ ಮಾಡಿಲ್ಲ. ಸೊ, ಆ ಹಸು ಅನ್ನೋದು ಹೋಗಿದ ಮೇಲೆ, ಅವಾಗ ನೀನು ಮತ್ತೆ ಊಟ ಮಾಡ್ಬೇಕಂತಿದ್ರೆ ಅವಾಗ ಹಸು ಆಗೋದಿಲ್ಲ. ಸ್ವಲ್ಪ ಊಟ ಮಾಡ್ತೀರ. ಅದೇ ತರಹ ಪ್ರೀತಿ ಹೋಗುತ್ತಾ ಇದೆ ಅಂದಾಗ, ನೀವು ಅದನ್ನ ಕೇರೇ ಮಾಡ್ತಾ ಇದ್ದೀರ. ನಿಮ್ಮ ಡೈಲಿ ಅವಾಗ ಮದುವೆ ಆಗಲಕ್ಕಿನ ಮೊದಲ ನೀವು ಡೈಲಿ ಒಂದು ಸಲ ಆದ್ರೂ ಊಟ ಮಾಡಿದ್ಯಾ, ಪ್ರೀತಿಲಿಂದ ಮಾತಾಡ್ತಿದ್ದ. ಬಟ್ ಮದುವೆ ಆಗಿದ ಮೇಲೆ ನಿನ್ನ ಆಸೆಗಳೆಲ್ಲ ತೀರಿದ ಮೇಲೆ, ನೀನು ಅಷ್ಟೊಂದು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅವ್ರಿಗೆ. ಕೇರೇ ಮಾಡ್ತಾ ಇಲ್ಲ. ಪ್ರೀತಿ ಎಲ್ಲಿಂದ ಬರುತ್ತೆ? ಅರ್ಥ ಆಯ್ತಾ ಫ್ರೆಂಡ್ಸ್? ಸೊ, ಗಂಡ-ಹೆಂಡತಿ ಮಧ್ಯದಲ್ಲಿ ಸಂಬಂಧವನ್ನ ತುಂಬಾ ಚೆನ್ನಾಗಿರುತ್ತೆ. ಅದು ಅರ್ಥ ಮಾಡ್ಕೊಳ್ಳೇಬೇಕು. ಇಬ್ಬರಿನಲ್ಲಿ ಒಬ್ರು ಅರ್ಥ ಮಾಡ್ಕೊಂಡ್ರು ಕೂಡ ಆ ಸಂಬಂಧ ಗಟ್ಟಿಯಾಗಿರುತ್ತದೆ. ಇಬ್ಬರಿಗಿಬ್ಬರು ಅರ್ಥ ಮಾಡ್ಕೊಂಡಿಲ್ಲ ಅಂದಾಗ ಸಂಬಂಧ ಯಾವತ್ತೂ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ರೆ ಇನ್ನೊಂದು ಕೊಡ್ತೀನಿ. ಇವಾಗ ಗಂಡ-ಹೆಂಡತಿ ಇಬ್ಬರಿದ್ದಾಗ, ಈ ಗಂಡನ ಮಾತು ಕೇಳಿಲ್ಲ ಒಂದು ಮಾತು ಕೇಳಿಲ್ಲ ಅಂದ್ರೂ ಕೂಡ ಕ್ಷಮಿಸುವ ಗುಣಗಳು ನಿನ್ನ ಹತ್ರ ಇರಬೇಕು. ಕೋಪದಲ್ಲಿ ಗಂಡನವ ಕೋಪದಲ್ಲಿ ಭಯ ಹಾಕ್ಬೇಕು ಅಂತಂತಾನೆ ಹೆಂಡತಿಗೆ. ಸೊ, ಹೊಡೆಯಕ್ಕೆ ಬರುತ್ತಾನೆ. ಹೊಡಿಬೇಕು ಅಂದ್ಕೊತಾನೆ, ಕೈ ಎತ್ತುತ್ತಾನೆ. ಬಟ್ ಹೊಡೆಯಲ್ಲ. ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗಿಬಿಡ್ತಾನೆ. ಸೊ, ಅದನ್ನ ಗಂಡೇ ಆಗ್ಲಿ ಹೆಂಡತಿ ಆಗ್ಲಿ ಒಬ್ಬವ ಸಿಟ್ಟಾಗಿದ್ರೆ ಅವ್ರು ಭಯ ಬೀಳೋ ತರ ನಟನೆ ಮಾಡಬೇಕು. ಆ ನಟನೆ ಮಾಡಿದಾಗಲೇ ಅವರು ಸೈಲೆಂಟ್ ಆಗಿಬಿಡುತ್ತಾರೆ. ಸೊ, ಇವ್ರು ಕೋಪ ಮಾಡ್ಕೊಂಡು ಗಂಡ ಕೋಪ ಮಾಡ್ಕೊಂಡಾನೆ ಅಂತ ಹೆಂಡತಿ ಕೂಡ ಕೋಪ ಮಾಡ್ಕೊಂಡ್ರೆ ಅದು ತುಂಬಾ ಒಬ್ರಿಗೊಬ್ರು ವೈಲೆಂಟ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ, ಗಂಡ ಕೋಪ ಮಾಡ್ಕೊಂಡಾಗ ಹೆಂಡತಿ ಭಯ ಪಡ್ಕೋತರ ನಟನೆ ಮಾಡಬೇಕು. ಆಕ್ಟಿಂಗ್ ಮಾಡಿದರೆ, ಓಹೋ! ನನಗೆ ನೋಡಿ ಭಯ ಪಡ್ತಿದ್ದಾನ, ಅವ್ನಿಗೆ ಕೋಪ ಜಾಸ್ತಿ ಇದ್ರು ಕೂಡ ಕಡಿಮೆ ಮಾಡ್ಕೊಂಡು ಸೈಲೆಂಟ್ ಆಗಿಬಿಡುತ್ತಾರೆ. ಹೆಂಡತಿ ಕೂಡ ಅದೇ ರೀತಿ ಮಾಡಬೇಕು. ಸೊ, ಇಬ್ಬರಿಗಿಬ್ಬರು ಕೋಪದಲ್ಲಿದ್ದಾಗ ಅದು ಯಾವತ್ತೂ ಕೂಡ ಸಂಬಂಧ ಇರುವುದೇ ಇಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ಗಂಡ-ಹೆಂಡತಿ ಮಧ್ಯೆ ತುಂಬಾ ಚೆನ್ನಾಗಿರುತ್ತೆ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.